ಪ್ರತಿಯೊಂದು ಆಚರಣೆಯ ಹಿನ್ನೆಲೆಯಲ್ಲಿ ಕಾರ್ಯಕಾರಣ ಸಂಬಂಧವಿಲ್ಲದೆ ಈ ಮನುಷ್ಯ ಯಾವುದನ್ನು ಮಾಡ್ತಾ ಇಲ್ಲ. ತನಗೆ ಸ್ವಾರ್ಥಕ್ಕೆ ಇದರಿಂದ ಅನುಕೂಲ ಆಗ್ತಾ ಇದೆಯಾ, ಮಾಡ್ತಾನೆ. ಆಗಲ್ವಾ, ಬಿಟ್ಬಿಡ್ತಾನೆ. ನಮ್ಮದು ನರಕ ಇಲ್ಲೇ ಇದೆ, ನಮ್ಮ ಸ್ವರ್ಗ ನಮ್ಮ ನಡವಳಿಕೆಯಲ್ಲಿದೆ, ನಮ್ಮ ನರಕ ನಮ್ಮ ನಡವಳಿಕೆ. ಹಿಪ್ನೋಟೈಸ್ ಮಾಡಬೇಕಾದ್ರೆ ಪೂರ್ವಜನ್ಮದಲ್ಲಿ ಏನಾಗಿದ್ರಿ ಅಂತೆಲ್ಲ ಹೇಳಿಸ್ತಾರಲ್ಲ. 100% ಬೋಗಸ್. ಚಾಲೆಂಜ್ ಮಾಡ್ತೀನಿ. ನಿಜವಾಗ್ಲೂ ನಿಮ್ಗೆ ಆತ್ಮಗಳೊಂದಿಗೆ ಮಾತಾಡ್ತೀನಿ, ಸಂಭಾಷಣೆ ಮಾಡ್ತೀನಿ. ನಾನು ಬರೆಸ್ತೀನಿ ಅನ್ನೋದಾದ್ರೆ ಒಂದೇ ಒಂದು 12 ವರ್ಷಗಳಿಂದ ನಿರಂತರವಾಗಿ ಧರ್ಮಸ್ಥಳದ ಒಂದು ಕೇಸ್, ಸೌಜನ್ಯ ಕೇಸ್, ಅವಳ ಆತ್ಮನ ಬರ್ಸ್ಬಿಟ್ಟು ಹಿಂಗಿಂಗೆ ಆಯ್ತು, ಇಂತಿಂತಾರೆ ಈ ರೀತಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ಒಂದು ಆತ್ಮ ಬರ್ಸಿ ಹೇಳಿಸ್ಬಿಟ್ರೆ ನಿಮಗೆ ಶರಣ ಆಗ್ಬಿಡ್ತೀನಿ. ಕೋಟಿಗಟ್ಟಲೆ ಜನ ಹ್ಯಾಂಗ್ ಮಾಡ್ಕೊಂಡಿದ್ದಾರೆ. ಮಾನಸಿಕ ದೌರ್ಬಲ್ಯಕ್ಕೆ ಒಳಗಾಗಿ, ದೈಹಿಕ ದೌರ್ಬಲ್ಯಕ್ಕೆ ಒಳಗೆ ಅವ್ರು ಸತ್ತಿರೋರೆಲ್ಲರೂ ಕೂಡ ಆತ್ಮಗಳಾಗಿ ಬರ್ಸ್ಬಿಟ್ಟಿದ್ರೆ ಇವತ್ತು ಪೊಲೀಸೇ ಆಗ್ಬೇಕಾಗಿತ್ತು ವೈದ್ಯ. ನನ್ನ ಪ್ರಕಾರ ಪಂಚಾಂಗ ನೋಡುವ ಬದಲು ಪಂಚ ಅಂಗಗಳ ಕಡೆ ಗಮನ. ಜ್ಯೋತಿಷಿ ಇದ್ದಾರಲ್ಲ 99 ಜನ ಬೋಗಸ್. ಬಸವಣ್ಣನ ಅಭಿಮಾನಿಗಳು ಅಂತ ಹೇಳ್ಕೊಂಡು ಬಸವಣ್ಣ ಫೋಟೋ ಇಟ್ಕೊಂಡು ಮಾಡಬಾರ್ದು. ಮತ್ತೆ ನನಗೆ ಹೇಳಿದ್ರು, ಹುಲಿಕಲ್ಲವರೇ, ನಿಜವಾದ ನಮ್ಮ ಸಮಾಜದ, ನಮ್ಮ ಧರ್ಮದ ಕೊಳೆಯನ್ನ ತೊಳಿತಾ ಇರೋದು ನೀವೇ, ನಾವು ಕಾವಿ ಬಟ್ಟೆ ಹಾಕೊಂಡು ತೊಳಿಯಕ್ಕಾಗಿಲ್ಲಪ್ಪ ಅಂತಾರೆ. ಅಪಪ್ರಚಾರ ಮಾಡಿಕೊಂಡು ನನ್ನ ಬಾಯಿ ಮುಚ್ಚಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಹುಣಸೆ ಮರದ ಕೆಳಗಡೆ ಹೋಗಿದ್ರೆ ದೆವ್ವ ಇದೆ,